ಜೀವಗೋಳ ಮೀಸಲು ಪ್ರದೇಶ. ಇವತ್ತಿನ ತರಗತಿಗಳು ಒಂದು ನಂದಾದೇವಿ, ಎರಡನೆಯದ್ದು ಮನ್ನಾರ ಕೊಲ್ಲಿ, ಮೂರನೆಯದ್ದು ಏನದಂದ್ರೆ ಮಾನಸ, ನಾಲ್ಕನೆಯದ್ದು ಏನದಂದ್ರೆ ಸುಂದರ್ಬನ್ಸ್. ಈ 4 ಜೀವಗೋಳ ಮೀಸಲು ಪ್ರದೇಶ ಮತ್ತು ಅವುಗಳ ಮೇಲೆ ಕೇಳಬಹುದಾದ ಪ್ರಶ್ನೋತ್ತರಗಳ ಸಂಪೂರ್ಣ ಮಾಹಿತಿ. ಫಸ್ಟ್ ಒಂದನ್ನು ತೋಳೋಣ. ಮನ್ನಾರ ಕೊಲ್ಲಿ ಅಂದ್ರೆ ಇಲ್ಲಿ ಬರ್ತದೆ. ಮನ್ನಾರ ಕೊಲ್ಲಿ ಇದಕ್ಕೆ ನಮಗೆ ಏನೇನು ಕಾನ್ಸೆಪ್ಟ್ಗಳು ಬೇಕು ಅನ್ನೋದು ಬೇಕು. ಇದು ಎಲ್ಲದ ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿ ಬರುತ್ತದೆ. ತಮಿಳುನಾಡಿನ ದಕ್ಷಿಣಕ್ಕೆ ಸ್ಪಷ್ಟವಾಗಿ ಮಾತ್ರ ದಿಕ್ಕು ಕೇಳಿದ್ರೂ ಹೇಳಬೇಕು. ತಮಿಳುನಾಡಿನ ದಕ್ಷಿಣಕ್ಕೆ ಬರುತ್ತದೆ. ಹಾಗಾದರೆ ಇದು ಕೋಸ್ಟಲ್ ಬಯೋಸ್ಪಿಯರ್ ರಿಸರ್ವ್, ಕರಾವಳಿಯಲ್ಲಿ ಇರುವಂತಹ ಜೀವಗೋಳ ಮೀಸಲು ಪ್ರದೇಶ. ಕರಾವಳಿಯ ಜೀವಗೋಳ ಮೀಸಲು ಪ್ರದೇಶ ಅನ್ಬೇಕ್ರಿ. ಇದರ ಕಾನ್ಸೆಪ್ಟ್ ಇಷ್ಟು ಫಸ್ಟ್ ಗೊತ್ತಿಲ್ಲ. ಇನ್ನ ಈ ಮನ್ನಾರ ಕೊಲ್ಲಿ ಎನ್ನುವುದರದು ಇಲ್ಲಿ ಏನದಂದ್ರೆ ಒಂದು ಆಡಮ್ಸ್ ಸೇತುವೆ ಅಂತ ಹೇಳಿನೂ ಕಟ್ಟ್ಯಾರ. ಅದಕ್ಕಿಂತ ಮೊದಲ ಮನ್ನಾರ ಕೊಲ್ಲಿ ಎದಕ್ಕೆ ಫೇಮಸ್ ಅದ ಅಂದ್ರ ಈ ಡುಗಾಂಗ್ ಎನ್ನುವ ಒಂದು ಜೀವಿ ಇದೆ. ಡುಗಾಂಗ್ ಎನ್ನುವ ಜೀವಿ ಅದ. UPSC ಕೇಳಿದ್ದ. ಡುಗಾಂಗ್ ಇದು ಒಂದು ಏನು ಅಂದ್ರ ಸಸ್ತನಿ ಆಗಿದೆ, ಮ್ಯಾಮಲ್. ಯಾಕೆ ಸಸ್ತನಿ ಅನ್ಬೇಕು ಅಂದ್ರೆ ಮಗುವಿಗೆ ಜನ್ಮವನ್ನು ನೀಡಿದ ನಂತರ ಹಾಲನ್ನು ಉಣಿಸುವ ಎಲ್ಲಾ ಜೀವಿಗಳಿಗೆ ಸಸ್ತನಿಗಳು ಅಂತಾರ. ಮಾನವನು ಸಸ್ತನಿದೊಳಗೆ ಬರ್ತಾನನ್ನಂಗ. ಹಾಗಾದರೆ ಡುಗಾಂಗ ಇದು ಒಂದು ಸಸ್ತನಿಯಾಗಿದೆ. ಇದಕ್ಕ ಏನದಂದ್ರ ಸಿ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿ ಕರೀತಾರ ಮತ್ತು ಸಿ ಕೌ ಅಂತೇಳಿನೂ ಹೆಸರು ಕರೀತಾರ. ಸಮುದ್ರದ ಗೋವು, ಆಕಳು ಅಂತೇಳಿ ಇದಕ್ಕ ಸಿ ಕೌ ಅಂತ ಹೇಳಿ ಕರೀತಾರ. ಈ ವರ್ಡ್ ಬಹಳ ಇಂಪಾರ್ಟೆಂಟ್, UPSC ಆಲ್ರೆಡಿ ಕೇಳಿದ್ದು. ಎರಡನೆಯದ್ದು ಸಿ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿ ಕರೀತಾರ. ವ್ಯಾಕ್ಯೂಮ್ ಕ್ಲೀನರ್ ಈ ವರ್ಡ್ ಅನ್ನು ಯೂಸ್ ಮಾಡ್ತಾರೆ ಇದಕ್ಕೆ. ಡುಗಾಂಗ್. ಡುಗಾಂಗ ಇದು ಅಂಡಮಾನ್ ಮತ್ತು ನಿಕೋಬಾರ ಕೇಂದ್ರಾಡಳಿತ ಪ್ರದೇಶದ ಪ್ರಾಣಿಯಾಗಿದೆ. ಅವರು ಘೋಷಣೆ ಮಾಡ್ಕೊಂಡಾರ. ಈಗ ಹೆಂಗ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು? ಆನೆ. ಭಾರತದ್ದು ಟೈಗರ್. ಹಾಗಾದ್ರೆ ಏನದಂದ್ರೆ ತಮಿಳುನಾಡು ತಾಹೀರ್, ಏನ್ರಿ ಸಿಕ್ಕಿಮದೊಳಗ ರೆಡ್ ಪಾಂಡಾ. ಹಿಂಗ ಅವ್ರು ಘೋಷಣೆ ಮಾಡ್ಕೊಂಡಿರ್ತಲ್ಲ, ಆ ರಾಜ್ಯವಾರು ಘೋಷಣೆ ಮಾಡ್ಕೊಂಡಿದ್ರ ಪ್ರಕಾರ ಅಂಡಮಾನ್ ನಿಕೋಬಾರದ ಘೋಷಿತ ಪ್ರಾಣಿ ಡಿಕ್ಲೇರ್ಡ್ ಅನಿಮಲ್ ಯಾವ್ದದ ಅಂದ್ರ ಡುಗಾಂಗ್. ಡುಗಾಂಗ್ ಎಲ್ಲಿ ಕಂಡು ಬರುತ್ತದೆ? ಮನ್ನಾರ ಕೊಲ್ಲಿ. ಎಲ್ಲದ? ತಮಿಳುನಾಡಿನ ದಕ್ಷಿಣಕ್ಕೆ. ಮನ್ನಾರ ಕೊಲ್ಲಿ ಯಾವ ಟೈಪ್ದಾಗ ಬರ್ತದ? ಕರಾವಳಿ ಜೀವಗೋಳ ಮೀಸಲು, ಕೋಸ್ಟಲ್ ಬಯೋಸ್ಪಿಯರ್ ರಿಸರ್ವ್ ಅನ್ಬೇಕು ನಾವು. ಡುಗಾಂಗ ಇದು ಒಂದು ಏನು ಅಂದ್ರೆ ಸಸ್ತನಿಯಾಗಿದೆ. ಇದಕ್ಕ ಸಿ ಕೌ ಅಂತಾರ, ಸಿ ವ್ಯಾಕ್ಯೂಮ್ ಕ್ಲೀನರ್ ಅಂತಾರ. ಇಷ್ಟು ಫಸ್ಟ್. ಇನ್ನ ಇಲ್ಲಿ ಮನ್ನಾರ ಕೊಲ್ಲಿದೊಳಗ ಇಲ್ಲಿ ಕೆಳಗಡೆ ಶ್ರೀಲಂಕಾ ಅಂತ ಹೇಳಿ ಬರ್ತವಲ್ಲ, ಇದಕ್ಕ ಮಧ್ಯದಲ್ಲಿ ಒಂದು ಸೇತುವೆ ಕಟ್ಟ್ಯಾರ. ಅದರ ಹೆಸರು ಏನು ಅಂದ್ರೆ ಆಡಮ್ಸ್ ಸೇತುವೆ ಅಂತ ಹೇಳಿ ಕರಿತೀವಿ ನಾವು. ಈ ಆಡಮ್ಸ್ ಸೇತುವೆಗೆ ಇನ್ನೊಂದು ಹೆಸರು ರಾಮ ಸೇತುವೆ ಅನ್ನಬೇಕು. ರಾಮ ಸೇತುವೆ. ರಾಮ ಸೇತುವೆ ಎನ್ನುವುದು ಏನನ್ನು ಕನೆಕ್ಟ್ ಮಾಡ್ತದ ಅಂತ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾ ಕನೆಕ್ಟ್ ಮಾಡ್ತದ. ಭಾರತದೊಳಗ ತಮಿಳುನಾಡಿನಲ್ಲಿರುವ ರಾಮೇಶ್ವರಂ ಅಥವಾ ಪಂಬನ್ ದ್ವೀಪಗಳು, ರಾಮೇಶ್ವರಂ ದ್ವೀಪದಿಂದ ಶ್ರೀಲಂಕಾದ ಪಂಬನ್ ದ್ವೀಪಗಳ ನಡುವೆ ಕನೆಕ್ಟ್ ಮಾಡ್ತದ ಅಂದಂಗ. ಹಾಗಾಗಿ ಏನದಂದ್ರ ನಮ್ಮಲ್ಲಿ ಇಲ್ಲಿ ರಾಮೇಶ್ವರಮದಿಂದ ಸ್ಟಾರ್ಟ್ ಆಗ್ತದ ಅಂದಂಗ. ತಮಿಳುನಾಡಿನ ರಾಮೇಶ್ವರಮದಿಂದ ಕೇರಳದಲ್ಲಿ ಏನದಂದ್ರೆ ಕನೆಕ್ಟ್, ಶ್ರೀಲಂಕಾದವರೆಗೆ ಕನೆಕ್ಟ್ ಮಾಡ್ತದ ಈ ಸೇತುವೆ. ಇದು ಒಂದು. ಆಡಮ್ ಸೇತುವೆ ಎನ್ನುವುದು ಮನ್ನಾರ ಕೊಲ್ಲಿ ಬಂಗಾಳ ಕೊಲ್ಲಿಯನ್ನು ಬೇರ್ಪಡಿಸುತ್ತೆ. ಮನ್ನಾರ ಕೊಲ್ಲಿ ಮತ್ತು ಪಾಕ್ ಜಲಸಂಧಿಗಳನ್ನು ಬೇರ್ಪಡಿಸುತ್ತದೆ. ಮನ್ನಾರ ಮತ್ತು ಪಾಕ್ ಈ ಎರಡನ್ನು ಬೇರ್ಪಡಿಸುತ್ತದೆ. ಭಾರತ ಶ್ರೀಲಂಕಾವನ್ನು ಸಂಪರ್ಕಿಸುತ್ತದೆ. ಇದರ ಕಾನ್ಸೆಪ್ಟ್ ಇಷ್ಟು ಕ್ಲೋಸ್ ಆಯ್ತು. ಈಗ ಡುಗಾಂಗ್ ಇದು ಒಂದು ಸಸ್ತನಿ, ಸಿ ಕೌ, ಸಿ ವ್ಯಾಕ್ಯೂಮ್ ಕ್ಲೀನರ್ ಅಂತೀವಿ ನಾವು. ಇದಕ್ಕ ಒಂದು ಕಾನ್ಸೆಪ್ಟ್ ಅದ, ನೋಡ್ಬೇಡ್ರಿ. ಈ ರೀತಿ ಏನದಂದ್ರ ಓಸಿಯನ್ಸ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿ ಕರೀತಾರೆ ಇದಕ್ಕ. ಓಸಿಯನ್ಸ್ ವ್ಯಾಕ್ಯೂಮ್ ಕ್ಲೀನರ್
ಇದು ಡುಗಾಂಗ್. ಇದು ಸಂಪೂರ್ಣ ಸಸ್ಯಾಹಾರಿಯಾಗಿದೆ, ನೀರಿನಾಗಿದ್ರು. ನೀರಿನಲ್ಲಿ ಬೆಳೆದಿರುವ ಚಿಕ್ಕದಾದಂತಹ ಪ್ಲಾಂಕ್ಟಾನ್ ಮತ್ತು ಏನಾದ್ರು ಪ್ಲಾಂಕ್ಟಾನ್ ಅಂದ್ರೆ ಪ್ಲವಕಗಳನ್ನು ತಿನ್ನುತ್ತದೆ. ಸಾಗರದ ನೀರಿನಲ್ಲಿ ಬೆಳೆದಿರುವಂತಹ ಸಸ್ಯವರ್ಗ ಅದಲ್ರಿ, ಅದಕ್ಕೆ ಪ್ಲಾಂಕ್ಟಾನ್ ಅಂತ ಹೇಳಿ ಕರಿತೀವಲ್ಲ, ಅದನ್ನು ತಿಂತದ. ಹಾಗಾಗಿ ಇದಕ್ಕ ಸಾಗರದ ವ್ಯಾಕ್ಯೂಮ್ ಕ್ಲೀನರ್ ಅಥವಾ ಸೀ ಕೌ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಇನ್ನ ಎರಡನೆಯದು, ಇದು ನಂದಾದೇವಿ ಅಂದ್ರೆ ಕಿಲ್ಲಿ ಅದ ನೋಡ್ಸ, ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್. ಇದರ ಬಗ್ಗೆ ಸಂಪೂರ್ಣವಾಗಿ ಕರೆಕ್ಟ್ ಗೊತ್ತಿರೋ ಕೇಸ್ ಕ್ವಶನ್ ಕೇಳಿದ್ದ. ನಂದಾದೇವಿ ಎನ್ನುವುದು ಶಿಖರ ಎಲ್ಲದ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತದೆ. ಇಲ್ಲಿ ಉತ್ತರಾಖಂಡ ರಾಜ್ಯ ಅನ್ಬೇಕು. ಇನ್ನ ನಂದಾದೇವಿದೊಳಗ ಇಲ್ಲಿ ಹರಿಯುವ ಪ್ರಮುಖವಾದ ಏನಂದ್ರೆ ಒಂದು ನದಿ ಅದಲ್ಲಿ, ಹಾಗಾಗಿ ಋಷಿ ಗಂಗಾ ಎನ್ನುವ ನದಿ ಹರಿಯುತ್ತದೆ. ಈ ಪ್ರದೇಶದೊಳಗ ಋಷಿ ಗಂಗಾ ನದಿ ಹರಿಯುತ್ತದೆ. ಇನ್ನ ನಂದಾದೇವಿ ಶಿಖರ ಇರುವುದರ ಬಗ್ಗೆ ಏನ್ ಕೇಳ್ತಾರಂದ್ರ ಅವಿವಾದಿತ ಭಾರತದ ಎತ್ತರದ ಶಿಖರ. ಯಾವ ದೇಶದ ಸಂಘಟನೆ ಡಿಸ್ಪ್ಯೂಟ್ ಇರಬಾರ್ದು. ಅವಿವಾದಿತ ಭಾರತದ ಎತ್ತರದ ಶಿಖರ ಅಂತ ಕೇಳಿದ್ರೆ ನಂದಾದೇವಿ ಶಿಖರ ಏನ್ ಒಂದು ಕಾನ್ಸೆಪ್ಟ್. ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್ ದಲ್ಲಿ ಕಂಡು ಬರುವ ಪ್ರಮುಖ ಪ್ರಾಣಿಗಳು ಯಾವ್ಯಾವ ಅಂದ್ರ ಇವು ಬರ್ತಾವ ನೋಡ್ರಿ. ಇವು ಎರಡು ನಂದಾದೇವಿ ಶಿಖರದಲ್ಲಿ ಬರ್ತಾವ. ಸ್ನೋ ಲಿಯೋಪಾರ್ಡ್ ಅಂದ್ರ ಹಿಮ ಚಿರತೆ ಎಂದರ್ಥ. ಹಿಮ ಚಿರತೆ ಯಾವ ಬಯೋಸ್ಪಿಯರ್ ರಿಸರ್ವ್ ದಲ್ಲಿ ಕಂಡು ಬರ್ತದ ಅಂತ ಕೇಳಿದ್ರಂದ್ರ ಇದನ್ನ ನಂದಾದೇವಿ ಅಂತೇಳಿ ಹೇಳ್ಬೇಕು ನಾವು. ಹಾಗಾದ್ರೆ ಹಿಮ ಚಿರತೆಗೆ ಇನ್ನೊಂದು ಹೆಸರು ಔನ್ಸ್ ಅಂತೇಳಿ ಕರೀತಾರ. ಔನ್ಸ್ ಸ್ಥಳೀಯವಾಗಿ ಏನಂತಾರಂದ್ರೆ ಔನ್ಸ್ ಅಂತಾರ. ಇದು ಬೆಕ್ಕಿನ ಜಾತಿಗೆ ಸೇರಿದ ಒಂದು ಪ್ರಾಣಿಯಾಗಿದೆ. ಇದು ಫಸ್ಟ್, ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿ. ಈ ಹಿಮಚಿರತೆಗಳ ಸಂರಕ್ಷಣೆ ಮಾಡಕ್ಕ ಭಾರತ ಸರ್ಕಾರ ಸ್ನೋ ಲಿಯೋಪಾರ್ಡ್ ಪ್ರಾಜೆಕ್ಟ್ ಅಥವಾ ಹಿಮ ನದಿ ಯೋಜನೆಯನ್ನ ಯಾವ ವರ್ಷ ಜಾರಿಗೆ ತಂದದಂದ್ರೆ 2009ರಲ್ಲಿ ಇದರ ಯೋಜನೆ ಜಾರಿಗೆ ತತ್ತು. ಯಾವಾಗ ಅಂದ್ರ 2009ರಲ್ಲಿ ಸ್ನೋ ಲಿಯೋಪಾರ್ಡ್ ಪ್ರಾಜೆಕ್ಟ್ ಅದನ್ನು ಜಾರಿಗೆ ತತ್ತು ಭಾರತ ಸರ್ಕಾರ. ಇನ್ನ ಇದು ಆಹಾರಕ್ಕಾಗಿ ಇದೇ ಪ್ರದೇಶದಲ್ಲಿ ಇರುವಂತ ವೈಲ್ಡ್ ಗೋಟ್ ಅಂದ್ರೆ ಕಾಡಿನಲ್ಲಿ ಕಂಡು ಬರುವ ಮೇಕೆಗಳನ್ನು ತಿನ್ನುತ್ತದೆ. ಕಾಡು ಮೇಕೆಗಳನ್ನು ತಿನ್ನುತ್ತದೆ. ಇನ್ನ ಇದು ಉತ್ತರಾಖಂಡದಲ್ಲಿನೇ ಹೆಚ್ಚಿಗೆ ಅದಾವಂದ್ರೆ ಉತ್ತರಾಖಂಡ ಸರ್ಕಾರ 2020ರಲ್ಲಿ ಮೊದಲ ಬಾರಿಗೆ ಇದರ ಗಣತಿ ಮಾಡ್ತು, ಸೆನ್ಸಸ್. ಸ್ನೋ ಲಿಯೋಪಾರ್ಡ್ ಫಸ್ಟ್ ಸೆನ್ಸಸ್ 2020 ಯಾವ ಗೌರ್ಮೆಂಟ್ ಅಂದ್ರ ಉತ್ತರಾಖಂಡ. ಇದರ ಪ್ರಾಜೆಕ್ಟ್ ಚಾಲು ಆಗಿದ್ದು 2009, ಇದರ ಗಣತಿ ಮಾಡಿದ್ದು 2020. ಇಲ್ಲಿಗೆ ಹಿಮಚಿರತೆ ಮುಗಿತು. ಬ್ಲ್ಯಾಕ್ ಬಿಯರ್, ಹಿಮಾಲಯನ್ ಬ್ಲ್ಯಾಕ್ ಬಿಯರ್ ಇರುವುದು ಎಲ್ಲಿ ಅಂದ್ರೆ ನಂದಾದೇವಿದೊಳಗೆ ಅದ. ಈ ಜೀವಿನು ನಂದಾದೇವಿ ಪ್ರದೇಶ ಅಥವಾ ಅಂದ್ರೆ ಬಯೋಸ್ಪಿಯರ್ ರಿಸರ್ವ್ ಕಾಣಿಸ್ತದ. ಇದರದ್ದು ಒಂದು ವಿಶೇಷತೆ ಏನಂದ್ರ ಕರ್ನಾಟಕದಲ್ಲಿನೂ ಕರಡಿಗಳು ಕಂಡು ಬರ್ತಾವ. ಎಲ್ಲದಾವ ಅಂತ ಕೇಳಿದ್ರ ಕರ್ನಾಟಕದಲ್ಲಿ ಏನಂದ್ರ ಗುಡೇಕೋಟೆ, ದರೋಜಿ ಅಂತೀವಿ ನಾವು. ದರೋಜಿ ಅಥವಾ ಗುಡೇಕೋಟೆ, ದರೋಜಿ ಬ್ರೇಕಿದ ಗುಡೇಕೋಟೆ ಕರಡಿ ವನ್ಯಧಾಮಗಳು ಯಾವ ಜಿಲ್ಲೆಯಲ್ಲಿ ಬರುತ್ತವೆ? ಇದು ತಾವು ನನಗೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಬೇಕು. ದರೋಜಿ ಅಥವಾ ಗುಡೇಕೋಟೆ ಕರಡಿ ವನ್ಯಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರುತ್ತದೆ? ಇದು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ ಸರ್. ಇನ್ನು ನೆಕ್ಸ್ಟ್ ಬರೋದೇ ಯಾವುದು ಅಂದ್ರ ನಂದಾದೇವಿ ಆದ ಬಳಿಕ ಮಾನಸ ಅಂತ ಹೇಳಿ ಒಂದು ಬರ್ತದೆ. ಮಾನಸ ಎನ್ನುವುದು ಎಲ್ಲಿ ಬರ್ತದೆ ಅಂದ್ರ ಅಸ್ಸಾಂ ರಾಜ್ಯದ ಬಯೋಸ್ಪಿಯರ್ ರಿಸರ್ವ್.
ಮಾನಸ ಬಯೋಸ್ಪಿಯರ್ ರಿಸರ್ವ್, ಜೀವಗೋಳ ಮೀಸಲು ಪ್ರದೇಶ. ಮಾನಸ ಬರೇ ಜೀವಗೋಳ ಮೀಸಲು ಪ್ರದೇಶ ಇಲ್ಲರಿ, ಟೈಗರ್ ರಿಸರ್ವ್ ಹುಲಿ ಸಂರಕ್ಷಣಾ ತಾಣವೂ ಆಗಿದೆ. ಒಂದು ಆನೆಗಳ ಸಂರಕ್ಷಣಾ ತಾಣವೂ ಆಗಿದೆ. ಎಲಿಫೆಂಟ್ ರಿಸರ್ವ್ ಆನೆಗಳ ಸಂರಕ್ಷಣಾ ತಾಣವೂ ಆಗಿದೆ. ನ್ಯಾಷನಲ್ ಪಾರ್ಕ್ನೂ ಆಗ್ಯದ, ರಾಷ್ಟ್ರೀಯ ಅಭಯಾರಣ್ಯನೂ ಆಗ್ಯದ. ಇದು ನ್ಯಾಷನಲ್ ಪಾರ್ಕ್ ಅಂತ ಹೇಳಿನೂ ಘೋಷಣೆ ಆಗ್ಯದ. ಪ್ಲಸ್ ಬಯೋಸ್ಪಿಯರ್ ರಿಸರ್ವ್ನೂ ಅದ. ಪ್ಲಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟಿಗೂ ಸೇರ್ಯದ, ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದೆ. ಇಷ್ಟಕ್ಕೆಲ್ಲಕ ಇದು ಸಂಬಂಧದ ನೋಡ್ರಿ. ನೀವು ಬರೇ ಏನಂದ್ರೆ ಮಾನಸ ಜೀವಗೋಳ ಮೀಸಲು ಅಲ್ಲ, ಆ ಪ್ಲೇಸ್ ಯಾವ್ಯಾವ ಕ್ಷೇತ್ರದೊಳಗೆ ಆಯ್ಕೆ ಆಗ್ಯದ ಅಂದಂಗ. ಒಂದು ಬಯೋಸ್ಪಿಯರ್ ರಿಸರ್ವ್, ಎರಡು ನ್ಯಾಷನಲ್ ಪಾರ್ಕ್, ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಎಲಿಫೆಂಟ್, ಯುನೆಸ್ಕೋ ಹೆರಿಟೇಜ್ ಲಿಸ್ಟ್, ಇಷ್ಟೆಲ್ಲಾ ವಿಚಾರಗಳಿಗೆ ಸಂಬಂಧದಲ್ಲಿದೆ. ಹಾಗಾದ್ರೆ ಮಾನಸ ಎನ್ನುವುದು ಯಾಕೆ ಹೆಸರು ಬತ್ತು ಅಂದ್ರ, ಇದ್ರೊಳಗೆ ಬ್ರಹ್ಮಪುತ್ರ ನದಿಯ ಉಪನದಿ ಮಾನಸ ನದಿ ಹರಿತದ. ಬ್ರಹ್ಮಪುತ್ರ ನದಿಯ ಉಪನದಿ ಯಾವುದು ಅಂದ್ರೆ ಈ ಮಾನಸ ಎನ್ನುವ ಉಪನದಿ ಹರಿತದ, ಅದಕ್ಕೆ ಇದಕ್ಕೆ ಆ ಹೆಸರು ಬಂದಿದೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ಮಾನಸ ಬಯೋಸ್ಪಿಯರ್ ರಿಸರ್ವ್ದಲ್ಲಿ ಕಂಡು ಬರುವ ವಿಶೇಷ ಜೀವಿಗಳು, ಇವುಗಳನ್ನ ತಾವು ಕರೆಕ್ಟ್ ಆಗಿ ಏನಂದ್ರೆ ನೆನಪಿಟ್ಕೊಂಡಿರ್ಬೇಕ್ರಿ. ಮಾನಸ ಎನ್ನುವ ಜೀವಿಗಳು ಇಲ್ಲದ ನೋಡ್ರಿ. ಇವೆಲ್ಲ ಮಾನಸದಾಗ ಬರೋದು. ಯಾವ್ಯಾವ ಅದಾವ? ನಂಬರ್ 1 ಏಸಿಯನ್ ಆನೆ, ಆನೆಗಳ ಯೋಜನೆನೂ ಅದ. ಎರಡನೆಯದು ಮೈಮ್ಯಾಗಿ ಈ ರೀತಿಯಾದಂತಹ ರೂಫ್ ಅಂದ್ರೆ ಮೇಲ್ಛಾವಣಿಗಳನ್ನು ಹೊಂದಿರುವಂತಹ ಆಸಾಮ್ ರೂಫ್ಡ್ ಟರ್ಟಲ್ ಅಂದ್ರೆ ಆಮಿ ತರ ಮೈ ಮ್ಯಾಗ ಈ ರೀತಿಯಾದಂತ ಮೇಲ್ಛಾವಣಿಗಳನ್ನು ಹೊಂದಿರುವ ಆಮಿ. ನೆಕ್ಸ್ಟ್ ಗೋಲ್ಡನ್ ಲಂಗೂರ್, ಮಂಗ್ಯಾರಿ ಅಂದ್ರೆ ಬಂಗಾರ ಬಣ್ಣದ ಮಂಗ. ಇನ್ನು ಹಿಸ್ಪೀಡ್ ಹರಿ ಅಂದ್ರ ಇದಕ್ಕ ಮೊಲ ಅದಾರ, ಇಲ್ಲಿ ಒಂದು ವಿಶೇಷವಾದಂತಹ, ಅದಕ್ಕ ಹಿಸ್ಪೀಡ್ ಮೊಲ ಅಂತ ಹೇಳಿ ಕರೀತಾರ ಅಥವಾ ಅಸ್ಸಾಂ ಮೊಲ ಅಂತಾರ. ಇನ್ನು ಪಿಗ್ಮಿ ಹಂದಿ, ಎಲ್ಲಾ ಕಡೆ ಕಂಡು ಬರೋ ದೊಡ್ಡ ಹಂದಿರಿ, ಆದ್ರೆ ಇಲ್ಲಿ ಸಣ್ಣ ಸಣ್ಣ ಹಂದಿ. ಇವತ್ತರದ್ದು ಜೀನ್ಸ್ಗಳೇ ಹಿಂಗೆ ಅದಾವ. ಪಿಗ್ಮಿ ಹಂದಿಗಳು ಎಲ್ಲಿ ಕಂಡು ಬರುತ್ತವೆ? ಇವೆಲ್ಲ ಎಲ್ಲದಾವ ಅಂದ್ರೆ ಅಷ್ಟಕ್ಕಷ್ಟು ಮಾನಸ ಬಯೋಸ್ಪಿಯರ್ ರಿಸರ್ವ್ದಲ್ಲಿ ಇರುವಂತಹ ಜೀವಿಗಳು. ಇವುಗಳನ್ನ ಕರೆಕ್ಟ್ ಗೊತ್ತಿರಬೇಕು. ಒಂದು ಆನೆ, ಎರಡನೆಯದು ರೂಫ್ಡ್ ಟರ್ಟಲ್, ಮೂರನೆಯದು ಗೋಲ್ಡನ್ ಲಂಗೂರ, ಹಿಸ್ಪೀಡ್ ಹರಿ ಮತ್ತು ಏನದ ಪಿಗ್ಮಿ ಹಾಗ್. ಹಾಗ್ ಅಂದ್ರೆ ಹಂದಿ, ಪಿಗ್ಮಿ ಹಂದಿ ಅಂತ ಹೇಳಿನೇ ಹೇಳ್ತೇವೆ ನಾವು. ಇವೆಲ್ಲ ಅಸ್ಸಾಮದ ಬಯೋಸ್ಪಿಯರ್ ರಿಸರ್ವ್ಗಳು. ಇದು ಆದ ಬಳಿಕ ನೆಕ್ಸ್ಟ್ ಬರೋದೇ ಯಾವುದು ಅಂದ್ರ ಏನು, ಇಲ್ಲೊಂದು ಬರ್ತದೆ, ಮೇಘಾಲಯದ ನಾಕ್ರೇಕ್ ಅಂತ ಹೇಳಿ ಬರ್ತದೆ. ಇಲ್ಲಿ ಮೇಘಾಲಯದ ಇಲ್ಲೊಂದು ನಾಕ್ರೇಕ್ ಅಂತ ಹೇಳಿ ಬಯೋಸ್ಪಿಯರ್ ರಿಸರ್ವ್ ಒಂದು ನಾಕ್ರೇಕ್. ಈ ನಾಕ್ರೇಕ ಎನ್ನುವುದು ಎಲ್ಲಿ ಬರ್ತದೆ ಅಂದ್ರೆ ಮೇಘಾಲಯದ ಎತ್ತರವಾದ ಶಿಖರವಾಗಿದೆ. ದ ಹೈಯೆಸ್ಟ್ ಪೀಕ್ ಇನ್ ಮೇಘಾಲಯನ್ ಸ್ಟೇಟ್. ಇದು ಯಾವ ಬೆಟ್ಟದಲ್ಲಿ ಅದ ಅಂದ್ರೆ ಗಾರೋ ಎನ್ನುವ ಬೆಟ್ಟದಲ್ಲಿ ಅದ, ಸ್ಪಷ್ಟವಾಗಿ ಪಶ್ಚಿಮ ಗಾರೋ ಪ್ರದೇಶದಲ್ಲಿ ಅದ. ಹಾಗಾದ್ರೆ ಗಾರೋ ಬೆಟ್ಟದೊಳಗ ಅದ ಅಂದಕ್ರ ಇದು ಎಲ್ಲಿ ಹೇಳಬೇಕು ಅಂದ್ರೆ ಪೂರ್ವ ಹಿಮಾಲಯ ಅಥವಾ ಪೂರ್ವದ ಹಿಲ್ಸ್, ಪೂರ್ವದ ಹಿಮಾಲಯದ ಭಾಗದಲ್ಲಿ ಬರುತ್ತದೆ. ಇಷ್ಟು ಕಾನ್ಸೆಪ್ಟ್ ಆಯ್ತು. ನಾಕ್ರೇಕ ಇದು ಎಲ್ಲಿದೆ ಅಂದ್ರೆ ಮೇಘಾಲಯ, ಮೇಘಾಲಯದ ಎತ್ತರದ ಶಿಖರ ನಾಕ್ರೇಕ ಗಾರೋ ಬೆಟ್ಟಗಳಲ್ಲಿ ಬರುತ್ತದೆ. ಇಲ್ಲಿ ವಿಶೇಷವಾಗಿ ಕಂಡು ಬರುವಂತ ಪ್ರಾಣಿ ಯಾವುದು ಅಂದ್ರೆ ರೆಡ್ ಪಾಂಡಾ. ಪಾಂಡಾ ಎನ್ನುವುದು ಕರಡಿಯ ಜಾತಿಗೆ ಸೇರಿದ ಒಂದು ಪ್ರಾಣಿಯಾಗಿದೆ. ಕೆಂಪು ಪಾಂಡಾ ಅಂತ ಹೇಳಿ ಬರ್ತದೆ. WWF ವರ್ಲ್ಡ್ ವೈಡ್ ಫಂಡ್ ಅಂತ ಹೇಳಿ ಬರ್ತದಲ್ಲ, ಅದರದು ಅಂದ್ರೆ ಚಿಹ್ನೆ ಸಂಕೇತ ಯಾವ್ದಂದ್ರೆ ಗೇಂಟ್ ಪಾಂಡ ಅಂತ ಹೇಳಿ ಬರ್ತದ, ದೈತ್ಯಾಕಾರದ ಪಾಂಡ. ಇದು ರೆಡ್ ಪಾಂಡ ಅಂತ ಹೇಳಿ ಬರ್ತದ. ಹಾಗಾದ್ರೆ ರೆಡ್ ಪಾಂಡ ಎನ್ನುವ ಜೀವಿ ಎಲ್ಲಿ ಬರ್ತದ ಅಂದ್ರೆ ನಾಕ್ರೇಕ್. ನಾಕ್ರೇಕ್ ಇಲ್ಲ ಅಂದ್ರೆ ಮೇಘಾಲಯ. ಇದು ನೋಡಿ,
ಇದಕ್ಕೆ ನಾವು ರೆಡ್ ಪಾಂಡಾ ಅಂತೇಳಿ ಕರಿತೀವಿ ನಾವು. ರೆಡ್ ಪಾಂಡಾ ಎಲ್ಲಿ ಕಂಡು ಬರುವುದು? ನಾಕ್ರೇಕ್. ನಾಕ್ರೇಕ್ ಎಲ್ಲದಂದ್ರೆ ಗಾರೋ ಹಿಲ್ಸ್. ಗಾರೋ ಹಿಲ್ಸ್ ಎಲ್ಲವ ಅಂದ್ರೆ ಮೇಘಾಲಯ. ಇದರ ಲಕ್ಷಣಗಳು ಏನದವ ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ರೆಡ್ ಪಾಂಡಾ. ರೆಡ್ ಪಾಂಡಾ ಇದು ಸಿಕ್ಕಿಂ ರಾಜ್ಯದ ಪ್ರಾಣಿಯಾಗಿದೆ, ಘೋಷಿತ ಪ್ರಾಣಿ ಅಲ್ಲಿ. ಸಿಕ್ಕಿಂ ಸ್ಟೇಟ್ ಎನಿಮಲ್ ಆಗಿದೆ. ಇದು ಬಹಳ ಕರೆಕ್ಟ್ ನೆನ್ಪಿಟ್ಕೋರಿ ಸರ್. ಎರಡನೆಯದ್ದು, ಇದು ಸಂಪೂರ್ಣ ಸಸ್ಯಾಹಾರಿದ ಬರ್ತದೆ. ಏನನ್ನು ತಿನ್ನುತ್ತದೆ? ವಿಶೇಷವಾಗಿ ಬಿದಿರಿನ ತುದಿಗಳನ್ನು ತಿಂತದ ಜಾಸ್ತಿ. ಎರಡನೆಯದು ಎಲೆಗಳು ತಿಂತದ, ಹಣ್ಣು, ಆ ನಂತರ ಬೀಜಗಳನ್ನು ತಿನ್ನುತ್ತದೆ. ಫ್ರೂಟ್ಸದ ಬೀಜ ತಿಂತದ. ಇದು ಎಲ್ಲಿ ಕಂಡು ಬರ್ತದ? ವಿಶೇಷವಾಗಿ ಏನದಂದ್ರ ಈಶಾನ್ಯ ಭಾರತದೊಳಗೆ ಕಂಡು ಬರ್ತದೆ. ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಕಂಡು ಬರ್ತದ. ಮತ್ತು ಈ ನೈಋತ್ಯ ಭಾಗ ಚೀನಾದ ಪ್ರದೇಶದೊಳಗೂ ಕಂಡು ಬರ್ತದೆ. ಹಾಗಾಗಿ ರೆಡ್ ಪಾಂಡಾ ಎನ್ನುವುದು ಇದು ಎದಕ್ಕೆ ಸಂಬಂಧಪಟ್ಟದಂದ್ರೆ ಕರಡಿಗೆ ಹೋಲುವ ಜಾತಿಯ ಪ್ರಾಣಿ, ಹೋಲುವ ಒಂದು ಪ್ರಾಣಿಯಾಗಿದೆ. ಇಷ್ಟಾಯ್ತು. ಇನ್ನು ಲಾಸ್ಟ್ ಇರೋದು ಸುಂದರಬನ್ಸ್ ಅಂತ ಹೇಳಿ ಬರ್ತದೆ. ಸುಂದರಬನ್ಸ್ ಬಯೋಸ್ಪಿಯರ್ ರಿಸರ್ವ್ ಆಗಬೇಕು ಅಂದ್ರೆ ಇಲ್ಲಿ 3 ನದಿಗಳು ಸಂಗಮ ಆತವು. 1 ಗಂಗಾ ನದಿ, 2 ಬ್ರಹ್ಮಪುತ್ರ ನದಿ, 3 ಮೇಘನಾ ನದಿ. ಹಾಗಾದರೆ ಇದಕ್ಕೆ ಸುಂದರಬನ್ಸ್ ಅಂತ ಹೇಳಿ ಕರೆಯಲ್ಲ. ಸುಂದರಬನ್ಸ್ ಬಯೋಸ್ಪಿಯರ್ ರಿಸರ್ವ್ ಎಲ್ಲಿದೆ ಅಂತ ಕೇಳ್ತಾರ. ವೆಸ್ಟ್ ಬೆಂಗಾಲ್. ಯಾವ 2 ದೇಶಗಳ ನಡುಬರ್ಕದ ಅಂತ ಕೇಳ್ತಾರೆ ಇದನ್ನ. ಭಾರತ ಬಾಂಗ್ಲಾ, ಭಾರತ ಬಾಂಗ್ಲಾದೇಶ. ಹಾಗಾದರೆ ಇಲ್ಲಿ ಯಾವ್ಯಾವ ನದಿಗಳು ಸಂಗಮಗೊಳ್ಳುತ್ತವ ಅಥವಾ ನದಿ ಮುಖಜ ಭೂಮಿ ಡೆಲ್ಟಾ ನಿರ್ಮಾಣ ಮಾಡಿವೆ ಅಂತ ಕೇಳ್ತಾರ. ಇದು ಗಂಗಾ ನದಿ. ಎರಡನೆಯದ್ದು ಇದು ಬ್ರಹ್ಮಪುತ್ರ ನದಿ. ಒಂದು ಬಾಂಗ್ಲಾದೇಶದಾಗಿಂದ ಬರೋದು ಮೇಘನಾ ನದಿ. ಬ್ರಹ್ಮಪುತ್ರ ಒಂದು ಮೇಘನಾ, 3 ಹೇಳಬೇಕ್ರಿ ನಾವು ಒಮ್ಮೆ. 3 ನದಿಗಳು ಸಂಗಮಗೊಂಡು ಸುಂದರಬನ್ಸದಲ್ಲಿ ಏನು ನಿರ್ಮಾಣ ಮಾಡ್ಯಾವಂದ್ರೆ ಡೆಲ್ಟಾ. ಡೆಲ್ಟಾ ಅಂದ್ರ ನದಿ ಹೋಗಿ ಸಮುದ್ರ ಸೇರುವ ಜಾಗ, ನದಿ ಮುಖಜ ಭೂಮಿ. ನದಿ ಹೋಗಿ ಸಮುದ್ರ ಕೂಡ್ತಲ್ಲ ಅದಕ್ಕೆ ನದಿ ಮುಖಜ ಭೂಮಿ ಅಂತಾರ. KPSC ಸಿ ಗ್ರೂಪ್ ಕೇಳಿದ್ದ ಇದು ಎಂತ ಡಾಲ್ಟಾ ಅಂತ ಕೇಳ್ತಾರ. ಡೆಲ್ಟಾ ಅಂದ್ರ ಆರ್ಕ್ಯೂಟ್ ಸೇಪ್ಡ್. ಆರ್ಕ್ಯೂಟ್ ಸೇಪ್ಡ್ ಅಂದ್ರ ಹಿಂಗ್ ನೋಡಿ, ಹಿಂಗ್ ಹೋಗಿ ಈ ರೀತಿ ಆಕಾರ ರಚನೆ ಆಗೋದಕ್ಕೆ ಆರ್ಕ್ಯೂಟ್ ಸೇಪ್ಡ್ ಅಂತಾರೆ. ಇದಕ್ಕೆ ಆರ್ಕ್ಯೂಟ್ ಸೇಪ್ಡ್ ಡೆಲ್ಟಾ ಆಗಿದೆ. ಪ್ರಪಂಚದಲ್ಲಿ ಅತಿ ದೊಡ್ಡದಾದ ನದಿ ಮುಖಜ ಭೂಮಿ ಸುಂದರಬನ್ಸ್. ಆ ನದಿ ಮುಖಜ ಭೂಮಿಯಲ್ಲಿ ಮಣ್ಣು ಸವಕಳಿ ಆಗಬಾರ್ದು ಅಂತೇಳಿ ಮ್ಯಾಂಗ್ರೋವ್ ಕಾಡುಗಳು ಹಚ್ಚಿರ್ತಾರೆ. ಪ್ರಪಂಚದ ದೊಡ್ಡದಾದ ಮ್ಯಾಂಗ್ರೋವ್ ಕಾಡುಗಳು ಸುಂದರಬನ್ಸ್, ಪಶ್ಚಿಮ ಬಂಗಾಳ. ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಇದೇ ಹೇಳ್ಬೇಕು. ಯಾವಾದ್ರಿ? ಸುಂದರಬನ್ಸ್. ಯಾಕ ಅದಕ್ಕೆ ಆ ಹೆಸರು ಬಂದದಂದ್ರೆ ಅಲ್ಲಿ ಸುಂದರಿ ಎನ್ನುವ ಗಿಡಗಳನ್ನು ಹಚ್ಚಲಾಗಿದೆ. ಸುಂದರಿ ಎನ್ನುವ ಗಿಡಗಳ ಹೆಸರಿನಿಂದಾಗಿ ಸುಂದರಬನ್ಸ್ ಎಂಬ ಹೆಸರು ಬಂದಿದೆ. ಇದು ಹೇಳೋರು. ಇಲ್ಲಿ ಏನು ಕಂಡು ಬರ್ತಾವ? ದಿ ಬೆಂಗಾಲ್ ರಾಯಲ್ ಟೈಗರ್. ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಇಲ್ಲೇ ಕಂಡು ಬರ್ತದೆ. ದಿ ಬೆಂಗಾಲ್ ರಾಯಲ್ ಟೈಗರ್ ಅಂತ ಹೇಳಿ. ಇದು ಏನದಂದ್ರ ಪ್ಯಾಂಥೇರಾ ಟೈಗ್ರಿಸ್ ಎನ್ನುವುದು ಇದರ ವೈಜ್ಞಾನಿಕ ಹೆಸರಾಗಿದೆ. ಪ್ಯಾಂಥೇರಾ ಟೈಗ್ರಿಸ್. ಟೈಗ್ರಿಸ್ ಇದರ ವೈಜ್ಞಾನಿಕ ಹೆಸರಾಗಿದೆ. ತಮ್ಗೆ ಕಾಮೆಂಟ್ಸ್ ಬಾಕ್ಸ್ನಾಗ ಒಂದು ಆನ್ಸರ್ ಮಾಡಿ. ಹೌ ಮೆನಿ ಟೈಗರ್ ರಿಸರ್ವ್ಸ್ ಆರ್ ಇನ್ ಇಂಡಿಯಾ? ಭಾರತದಲ್ಲಿರುವ ಒಟ್ಟು ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳ ಸಂಖ್ಯೆ ಎಷ್ಟು? ಭಾರತದಲ್ಲಿ ಒಟ್ಟು ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳ ಸಂಖ್ಯೆ ಎಷ್ಟು? ಧನ್ಯವಾದಗಳು.